ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಆಂಧ್ರ ಸ್ಟೈಲ್ ಆವಕಾಯಿ ಪಿಕಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸ್ಪೈಸಿ ಆಗಿರುತ್ತೆ. ಇದನ್ನ ನೀವು ಅನ್ನದ ಜೊತೆನಲ್ಲಿ ಬೇಳೆ ಕಟ್ ಮಾಡ್ಕೊಂಡು ಮತ್ತೆ ಆವಕಾಯಿ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಇವಾಗ ಹೇಗ್ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಸ್ವಲ್ಪ ದಪ್ಪ ಸೈಜಿನ ಮ್ಯಾಂಗೋ ತಗೊಂಡಿದ್ದೀನಿ. ನಿಮ್ಗೆ ಇಷ್ಟು ದಪ್ಪ ಸಿಗ್ಲಿಲ್ಲ ಅಂದ್ರೆ ಸಣ್ಣ ಮ್ಯಾಂಗೋ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಇದನ್ನ ಹೇಗೆ ಎಷ್ಟೆಷ್ಟು ದಪ್ಪ ಪೀಸ್ ಕಟ್ ಮಾಡ್ಕೋಬೇಕು ನೋಡೋಣ ಬನ್ನಿ. ನೋಡಿ, ಈ ತರ ದಪ್ಪಕ್ಕೆ ಉದ್ದು ಕಟ್ ಮಾಡ್ಕೊಂಡು ಎಷ್ಟೆಷ್ಟು ದಪ್ಪ ಕಟ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಸಣ್ಣಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಇಷ್ಟಿಷ್ಟು ದಪ್ಪನೇ ಇದಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಬೌಲ್ಗೆ ಹಾಕೊಂಡು. ನೋಡಿ, ಈ ತರ ಎಷ್ಟೆಷ್ಟು ದಪ್ಪ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಏನೇನ್ ಹಾಕ್ತಾರೆ ನೋಡೋಣ ಬನ್ನಿ. ಒಂದ್ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು 100 ಗ್ರಾಮ್ಸ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮತ್ತೆ ಇದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಮೆಂತ್ಯನ ಕೂಡ ಅದಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನ ಪೌಡರ್ ಮಾಡ್ಕೊಳ್ಳಿ. ಇವಾಗ ಇದು ಪೌಡರ್ ಆಗಿದೆ. ಪೌಡರ್ ಆದ್ಮೇಲೆ ಮ್ಯಾಂಗೋ ಪಿಕಲ್ಸ್ಗೆಲ್ಲನೂ ಇದನ್ನ ಹಾಕೊಳ್ಳಿ. ಮಾವಿನಕಾಯಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದಕ್ಕೆಲ್ಲ ಎಲ್ಲ ಪೌಡರ್ನ ಹಾಕೊಂಡ್ಬಿಡಿ. ಅದಾದ್ಮೇಲೆ 150 ಗ್ರಾಮ್ಸ್ ಅಷ್ಟು ಖಾರದ ಪುಡಿ ಅದನ್ನು ಕೂಡ ಹಾಕೊಳ್ಳಿ. ಅದಾದ್ಮೇಲೆ ಸಾಲ್ಟ್ ಕೂಡ ನಾನು 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಅದನ್ನು ಕೂಡ ಅದಕ್ಕೆ ಹಾಕೊಳ್ಳಿ. 150 ಗ್ರಾಮ್ ಸಾಲ್ಟ್ ಎಲ್ಲ ಹಾಕೊಂಡು ಮತ್ತೆ ಆಯಿಲ್ ಒಂದ್ ಬೌಲ್ ಫುಲ್ ಆಯಿಲ್, ದೊಡ್ಡ ಬೌಲು ಅಲ್ಲಿ ಒಂದ್ ಬೌಲ್ ಫುಲ್. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ. ಒಂದು ದೊಡ್ಡ ಬೌಲ್ ಫುಲ್ ಆಯಿಲ್ ಹಾಕೊಳ್ಳಿ. ಮತ್ತೆ ಕಲ್ಸಾದ್ಮೇಲೆ ಇನ್ನೂ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಮೇಲ್ ಹಾಕೊಳ್ಳಿ ಆಯಿಲ್ನ. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಎಲ್ಲಾ ಪಿಕಲ್ಗೂ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ, ಉಪ್ಪು, ಖಾರ ಎಲ್ಲ ಅಂಟ್ಕೊಳ್ಳೋ ತನಕ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಇನ್ನೂ ಆಯಿಲ್ ಇಡ್ಸುತ್ತೆ. ಆಯಿಲ್ ಕಡಿಮೆ ಇದೆ. ಇನ್ನ ಒಂದ್ ಅರ್ಧ ಬೌಲ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಇಷ್ಟು ಮ್ಯಾಂಗೋ ಪಿಕಲ್ಸ್ಗೆ ಒಂದು ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕ್ಬೇಕು ಇದಕ್ಕೆ. ನೋಡಿ, ಇನ್ನ ಅರ್ಧ ಕಪ್ಪು ಹಾಕೋತಾ ಇದೀನಿ. ನೋಡಿ, ಈ ತರ ಚೆನ್ನಾಗಿ ಉಪ್ಪು ಖಾರ ಟೇಸ್ಟ್ ನೋಡಿ. ಮತ್ತೆ ಬೇಕು ಅಂದ್ರೆ ನೀವು ಉಪ್ಪು ಖಾರನ ಹಾಕೋಬಹುದು ಮೇಲ್ಗಡೆ. ನೋಡಿ, ಈ ತರ ನೋಡಿ ಎಷ್ಟು ಸ್ಪೈಸಿ ಆಗಿ ಕಾಣ್ತಾ ಇದೆ. ವೆರಿ ಕಲರ್ಫುಲ್. ಇದಕ್ಕೆ ನೀರು ಎಲ್ಲ ಬೀಳದೆ ಇದ್ದಂಗೆ ಜೋಪಾನವಾಗಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. ಹಾಗೆ ಇದನ್ನ ಒಂದ್ ವಾರ ಡೈಲಿ ನೀವು 1 ಟೈಮ್ ಇಲ್ಲ 2 ಟೈಮ್ಸ್ ಕಲಿಸ್ತಾ ಇರ್ಬೇಕು. ಇದನ್ನ ಚೆನ್ನಾಗಿ ಕಲಸಿ ಇಡ್ತಾ ಇರಿ, ಇಲ್ಲ ಅಂದ್ರೆ ಇದು ಹಾಳಾಗೋಗುತ್ತೆ. ಇದಕ್ಕೆ ನೀವು ಬೆಳ್ಳುಳ್ಳಿ ಕೂಡ ಆಡ್ ಮಾಡ್ಕೋಬಹುದು. ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ 50 ಗ್ರಾಮ್ಸ್ ಅಷ್ಟು ಬೆಳ್ಳುಳ್ಳಿ ಕೂಡ ಇದಕ್ಕೆ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವಾಗ ಆವಕಾಯಿ ಪಿಕಲ್ ರೆಡಿ ಆಗಿದೆ. ವೆರಿ ಸ್ಪೈಸಿ ಆವಕಾಯಿ ಪಿಕಲ್. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.